ಎಲ್ಲರಿಗೂ ನಮಸ್ಕಾರ. ಇವರ ಹೆಸರು ಭಾಸ್ಕರ. ಇವರು ತಯಾರಿಸಿದ ಈ ಸಾಧನದಿಂದ ಯಾರು ಬೇಕಾದರೂ ಅಡಿಕೆ ಮರಕ್ಕೆ ಹತ್ತಬಹುದು. ತುಂಬ ಸುರಕ್ಷತೆಯೂ ಇದೆ, ಸುಲಭವೂ ಇದೆ. ಯಾವುದೇ ಪರಿಶ್ರಮ ಕೂಡ ಬೇಡ. ಎಷ್ಟು ಸಲ ಹತ್ತಿ ಇಳಿದ್ರೂ ಕೂಡ ಸುಸ್ತಂತೂ ಆಗುವುದಿಲ್ಲ. ನಮಸ್ತೆ. ಟ್ರೀ ಸೈಕಲ್ ನೋಡಿದ್ದೀರಾ ನೀವು? ಇಲ್ಲಿ ನೀವು ನೋಡ್ತಾ ಇರೋದು ಟ್ರೀ ಸೈಕಲ್. ನಾವು ಕಡಬ ತಾಲೂಕಿನ ಚಾರ್ವಕ ಗ್ರಾಮದಲ್ಲಿ ಬಂದಿದ್ದೇವೆ. ಈಗ ಕಾಪಿನ ಕಾಡು ಅಂತ ಹೇಳಿ ಈ ಜಾಗದ ಹೆಸರು. ಶ್ರೀ ಭಾಸ್ಕರ್ ಅಂತೇಳಿ ಇಲ್ಲಿ ಕೃಷಿಕರು, ಇವರೇ ಕಂಡು ಹಿಡಿದ ಟ್ರೀ ಸೈಕಲ್ ಇದು, ಮರಕ್ಕೆ ಹತ್ತುವ ಸಾಧನ. ನೀವು ಇದರಲ್ಲಿ ಮದ್ದು ಬಿಡಬಹುದು, ಅಡಿಕೆ ಕೊಯ್ಲು ಕೂಡ ಮಾಡಬಹುದು. ಹೆಚ್ಚಿನ ವಿವರಣೆಯನ್ನು ಅವರ ಹತ್ರನೇ ಕೇಳಿ ತಿಳಿಯೋಣ. ಸಾಧಾರಣ 3 ವರ್ಷದಿಂದ ಇದರ ಅನ್ವೇಷಣೆಯಲ್ಲಿ ತೊಡಗಿದ್ದಾರೆ. ಬೇರೆ ಬೇರೆ ಮಾಹಿತಿ ಅವರ ಹತ್ರನೇ ಕೇಳೋಣ. ಜನಗಳ ಕಷ್ಟಕ್ಕೋಸ್ಕರ ನಾನು ಇದು ಮಾಡಿದ್ದು, ಮನೆಯಲ್ಲಿ ಬಿಡ್ಲಿಕ್ಕೆ ಅಂತ ಹೇಳಿ. ಹಾಗೆ 3 ವರ್ಷದಿಂದ ಸ್ವಲ್ಪ ಮಾಡುವಾಗ ಅದು ಆಗ್ತಿರ್ಲಿಲ್ಲ ನನಗೆ. ನನ್ನ ಹತ್ರ ಒಂದು ಸಣ್ಣ ವೆಲ್ಡಿಂಗ್ ಮಿಷನ್ ಇತ್ತು ಮನೆಯಲ್ಲಿ, ಅದರಲ್ಲಿ ಮಾಡ್ತಾ ಇದ್ದದ್ದು. ನಾನು ಮೊದಲೆಲ್ಲ ಆಚಾರಿ ಕೆಲಸ ಮಾಡೋದು. ಇದೀಗ ನೋಡುವ ಅಂತೇಳಿ ಇದನ್ನು ನೋಡೋದೆಲ್ಲ ರೋಪ್ ಎಲ್ಲ ಹಾಕಿ ನೋಡಿದೆ. ರೋಪ್ ಎಲ್ಲ ಹಾಕಿ ನೋಡುವಾಗ ಅದು ಜಾರ್ತಾ ಇತ್ತು ಕೆಳಗಡೆ. ಹಾಗೆ ನಾನು ಬೈಕಿದು ಚೈನ್ ರೆಡಿ ಮಾಡಿ ಇದನ್ನು ಈಗ ಹಾಕಿ ರೆಡಿ ಮಾಡಿದ್ದು. ಈಗ ಹಾಗೆ ಇವಾಗ ಒಳ್ಳೆ ಕಂಫರ್ಟ್ ಆಗ್ತಾ ಉಂಟು. ಎಲ್ಲ ಇಲ್ಲಿ ಮದ್ದು ಬಿಡ್ಬೋದು, ಅಡಿಕೆನೂ ತೆಗ್ಬೋದು, ತೊಂದರೆ ಇಲ್ಲ, ಕ್ಲೀನ್ ಆಗ್ತದೆ. ಬರ್ತದೆ ಕೂಡ ನೋಡಿ. ಇದರಲ್ಲಿ ಇದು ಏನಂತ ಹೇಳಿದ್ರೆ, ಎಲ್ಲದರಲ್ಲಿ ಈಗ ಒಂದು ಸೈಡ್ ಎಲ್ಲ ತುಳಿದ್ರೆ ಈಗ ಪಲ್ಟಿ ಆಗ್ತದೆ ನೋಡಿ. ಹೀಗೆ ಇದು ಏನಾಗುದಿಲ್ಲ, ಹೇಗೆ ತುಳಿದ್ರು ಕೂಡ ಪಲ್ಟಿ ಆಗುದಿಲ್ಲ. ಮತ್ತು ಇದರಲ್ಲಿ ಲೇಡೀಸ್ ಕೂಡ ಹತ್ತಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಹತ್ತಿದ್ದಾರೆ ಇದಕ್ಕೆ ನೋಡಿ. ಈಗ ಹತ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ಹತ್ಕೊಂಡು ಈಗ ಕೂತ್ಕೊಂಡು ಕಂಫರ್ಟ್ ಕೂತ್ಕೊಂಡು ಸ್ಲೋ ಆಗಿ ಇದನ್ನು ಎತ್ತಿದ್ರೆ ಆಯಿತು. ಹೀಗೆ ಮಾಡಿ ಎತ್ತಿದ್ರೆ ಪಾಸ್ ಆಗ್ತದೆ. ಮತ್ತು ಇದನ್ನು ಜಸ್ಟ್ ಹೀಗೆ ಮೂವ್ ಮಾಡೋದು ಅಷ್ಟೇ. ಹೀಗೆ ಮಾಡಿ ಹೀಗೆ ಮಾಡೋದು ಅಷ್ಟೇ. ಮತ್ತು ಕೂಡ ಎಲ್ಲಿಗೂ ಕೂಡ ಹೋಗ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಮಳೆಗಾಲದಲ್ಲಿ ಕೂಡ ಹತ್ತಬಹುದಾಗಿದ್ರೆ ಎಂಥ ಫಾರ್ಮ್ ಇದ್ರೂ ಕೂಡ ಹತ್ಬೋದು, ಏನು ತೊಂದರೆ ಇಲ್ಲ. ಮತ್ತು ನೋಡಿ, ಇದು ಅಡಿಕೆಗೆ ನೋಡಿ, ಇಲ್ಲಿ ಬೇಕಾದ ಟೆಸ್ಟ್ ಮಾಡಿಬೇಕಾದ್ರೆ ಏನು ಕೂಡ ಪೆಟ್ಟಾಗಲಿಲ್ಲ. ಅಡಿಕೆ ಮರಕ್ಕೆ ಕೂಡ ಏನು ಕೂಡ ಪೆಟ್ಟಾಗಲಿಲ್ಲ ನೋಡಿ, ಯಾವುದೇ ಪೆಟ್ಟಾಗಲಿಲ್ಲ. ಹಾಗೆ ಈಗ ಇದರಲ್ಲಿ ನೀವು ಇದನ್ನು 3 ವರ್ಷದಿಂದ ಈಚೆಗೆ ಬೇರೆಯವರಿಗೆ ಕೊಡ್ತಾ ಇದ್ದೀರಿ. ಯಾರಿಗಾದರೂ ತೊಂದರೆ ಉಂಟಾಗಿದೆ ಇಷ್ಟರ ತನಕ? ಇಷ್ಟರವರೆಗೂ ಏನು ಸಮಸ್ಯೆ ಆಗಲಿಲ್ಲ ಇದರಲ್ಲಿ. ಅಂದರೆ ಬೆಲ್ಟ್ ಎಲ್ಲ ಕೊಡ್ತೇವೆ. ಇದು ಸೊಂಟಕ್ಕೆ ಹಾಕಿ ಇಲ್ಲಿಗೆ ಫಿಟ್ ಮಾಡಿದರೆ ಆಯ್ತು. ಹೀಗೆ ಪ್ರಾಬ್ಲಮ್ ಆದರೆ ಮತ್ತೆ ನಮ್ಮನ್ನು ಮತ್ತೆ ಹೇಳಲಿಕ್ಕಿಲ್ಲ, ಅದಕ್ಕೋಸ್ಕರ ಸೇಫ್ ಬೆಲ್ಟ್ ಕೊಟ್ಟರೆ ಆಯ್ತು ಅಷ್ಟೇ. ಸಿಂಪಲ್ ಆಗಿ. ಹಾಗೆ ಈ ಒಂದು ಮೆಷಿನಿಗೆ ಎಷ್ಟರಕ್ಕೆ ನೀವು ಮಾರ್ತೀರಿ? ನಾವು ಈಗ ಇದರಲ್ಲಿ 6,000ಕ್ಕೆ ಇಲ್ಲಿ ಮನೆಯಿಂದಲೇ ತಗೊಂಡು ಹೋಗ್ತಾರೆ ಅವರೆಲ್ಲ. ಸಮಸ್ಯೆ ಇಲ್ಲ. ಈಗ ಕೆಲವು ಅಡಿಕೆ ಮರ ತೋರ ಇರ್ತದೆ, ಕೆಲವು ಅಡಿಕೆ ಮರ ಸಪುರ ಇರ್ತದೆ. ಅದರಲ್ಲಿ ಇದೆಲ್ಲ ಮರಕ್ಕೂ ಸೆಟ್ ಆಗ್ತದ? ಅದು ಕ್ಲೀನ್ ಸೆಟ್ ಆಗ್ತದೆ ನೋಡಿ. ಇದು ಆಣಿ ತೆಗೆದು ಉಂಟಲ್ಲ, ಸ್ವಲ್ಪ ಟೈಟ್ ಮಾಡಿದ್ರೆ ಆಯ್ತು. ಸಪುರ ಇದ್ರೆ, ತೋರ ಇದ್ರೆ ಈಗ ಟೈಟ್ ಮಾಡಿ ಈಗ ಇಟ್ಟು ಇದು ಬೋಲ್ಟ್ ಹಾಕಿದ್ರೆ ಆಯ್ತು. ಇದು ಎರಡಕ್ಕೂ ಕೂಡ ಅದೇ ರೀತಿ ಸೆಟ್ ಆಗ್ತದೆ. ಎಷ್ಟು ಸಪುರ ಇದ್ರೂ ಕೂಡ ಸೆಟ್ ಆಗ್ತದೆ, ಎಷ್ಟು ತೋರ ಇದ್ರೂ ಕೂಡ ಸೆಟ್ ಆಗ್ತದೆ. ಹಾಗೆ ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ, ಸಾಧಾರಣ 3 ವರ್ಷದಿಂದ ಇವರು ಬೇರೆ ಬೇರೆ ಹಂತದಲ್ಲಿ ಅನ್ವೇಷಣೆ ಮಾಡಿ ಪ್ರಯತ್ನ ಮಾಡಿ ಈ ಮೆಷಿನನ್ನು ಕಂಡು ಹಿಡಿದಿದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಈ ಜಾಗಕ್ಕೆ ಬಂದು ಇವರ ಕೈಯಿಂದಲೇ ಪರ್ಚೇಸ್ ಮಾಡಬೇಕು ಅಂತೇಳಿ ವಿನಂತಿ. ಇದರ ಕಾಪಿ ಬೇರೆ ಮಾಡಿರ್ಬೋದು ಅಥವಾ ಮಾಡ್ಬೋದು ಮುಂದೆ, ಇಷ್ಟರ ತನಕ ಮಾಡಲಿಲ್ಲ, ಬೇರೆ ಮಾಡೋ ಚಾನ್ಸ್ ಇದೆ. ಆದರೆ ನೀವು ಇವರ ಪ್ರಯತ್ನಕ್ಕೊಂದು ಬೆಲೆ ಕೊಟ್ಟು ಈ ಜಾಗಕ್ಕೆ ಬಂದು ಖರೀದಿಸಬಹುದು.
ಅಂತ ಹೇಳಿದ್ರೆ ತುಂಬಾ ದೊಡ್ಡ ರೇಟ್ ಏನು ಇಡ್ಲಿಲ್ಲ, ಕೃಷಿಕರಿಗೆ ಹೆಲ್ಪ್ ಆಗೋಕೆ ಸಣ್ಣ ಮಟ್ಟಿನ ರೇಟೇ ಇಟ್ಟಿದ್ದಾರೆ. ಇವರು ನಿಮ್ಗೆ ಪ್ರಾತ್ಯಕ್ಷಿತೆ ಕೂಡ ಕೊಡ್ತಾರೆ, ಹೇಳಿದ್ರೆ ಟೆಸ್ಟ್ ಮಾಡಿ ನಿಮ್ಗೆ ಆಗ್ತದೆ ಅಂತ ಹೇಳಿದ್ರಲ್ಲಿ ಡೌಟೇ ಇಲ್ಲ. ನಾನೇ ಹತ್ತಿದ್ದೇನೆ ಅಲ್ವಾ, ನೀವು ನೋಡಿದಿರಿ, ದೊಡ್ಡ ಕಷ್ಟದ ಕೆಲಸ ಅಂತ ಇಲ್ಲ. ಹಾಗಾಗಿ ನಾನು ಇದರಲ್ಲಿ ರೂಟ್ ಮ್ಯಾಪ್ ಹಾಕಿರ್ತೇನೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ, ಇವರ ಫೋನ್ ನಂಬರ್ ಕೂಡ ಕೊಟ್ಟಿದ್ದೇನೆ. ನೀವು ಇವರನ್ನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದು ನೋಡಿ ತಗೊಂಡು ಹೋಗ್ಬೋದು. ಈ ತರದ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ಧನ್ಯವಾದ.